ಪ್ರತಿಷ್ಠಿತ ಕಾಲೇಜಿನ ಆವರಣದಲ್ಲಿ ನೇಹ ಹಿರೇಮಠ್ ಎಂಬಂತಹ ಹೆಣ್ಣು ಮಗಳನ್ನ ಕಗ್ಗೊಲೆ ಮಾಡಲಾಯಿತು. ಆ ಪ್ರಕರಣ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತು. ಆ ಪ್ರಕರಣ ಅಥವಾ ಘಟನೆಯನ್ನ ಇನ್ನೂ ನಾವು ಯಾರು ಮರ್ತಾ ಇಲ್ಲ. ಅದರ ನಡುವೆ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಅಪ್ರಾಪ್ತ ಹೆಣ್ಣು ಮಗಳನ್ನ ಗರ್ಭಿಣಿ ಮಾಡಿದಂತಹ ಪ್ರಕರಣ. ಸಂಪೂರ್ಣ ಡೀಟೇಲ್ಸ್ ಏನು, ಯಾವಾಗ ನಡೆದಿರೋ ಘಟನೆ ಇದು, ಹಿಂದೂ ಪರ ಸಂಘಟನೆಗಳು ಈಗ ಹೇಗೆ ಪ್ರತಿಭಟನೆ ಮಾಡಕ್ ಮುಂದಾಗ್ತಾ ಇದೆ ನೋಡ್ತಾ ಹೋಗೋಣ ಬನ್ನಿ. ಅಪ್ರಾಪ್ತೆಯನ್ನ ಗರ್ಭಿಣಿ ಮಾಡಿ ಎಸ್ಕೇಪ್ ಆಗಿದ್ದ ಕಾಮುಕ. ಪ್ರತಿಭಟನೆ ಬಳಿಕ ಕೊನೆಗೂ ಮುಸ್ಲಿಂ ಯುವಕ ಆರ್ಎಲ್ ಹುಬ್ಬಳ್ಳಿಯಲ್ಲಿ ಅಪ್ರಾಪ್ತೆ ಮೇಲೆ ಬಲವಂತವಾಗಿ ಲೈಂಗಿಕ ಸಂಪರ್ಕ ಹೊಂದಿ ಆಕೆಯನ್ನ ಗರ್ಭಿಣಿ ಮಾಡಿ ಬಳಿಕ ಎಸ್ಕೇಪ್ ಆಗಿದ್ದಂತಹ ಆರೋಪಿ ಸದ್ದಾಂ ಹುಸೇನ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಅಪ್ರಾಪ್ತೆಗೆ ಕಳೆದ 2-3 ತಿಂಗಳಿನಿಂದ ವಾಂತಿ ಹಾಗೂ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ಆಕೆಯ ತಂದೆ ತಾಯಿ ಕಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಕರ್ಕೊಂಡು ಕೂಡ ಹೋಗಿದ್ರು. ಈ ಟೈಮ್ನಲ್ಲಿ ಅಪ್ರಾಪ್ತೆ ಗರ್ಭಿಣಿ ಆಗಿರೋದು ಬೆಳಕಿಗೆ ಬಂದಿದೆ. ಇದರಿಂದ ಕಂಗಾಲಾದ ಪಾಲಕರು ತಮ್ಮ ಮಗಳಿಂದ ಅಸಲಿ ಕಾರಣ ಹೊರ ತಂದಿದ್ದಾರೆ. ಸಂತ್ರಸ್ತೆಗೆ ಸದ್ದಾಂ ಹುಸೇನ್ ಕಾಲೇಜು ದಿನಗಳಿಂದ ಪರಿಚಯ ಆಗಿದ್ದ. ಮೊದಲು ಸ್ನೇಹಿತರಾಗಿದ್ದಂತಹ ಇಬ್ರು ಬಳಿಕ ಪ್ರೀತಿಸೋದಿಕ್ ಶುರು ಮಾಡಿದ್ರು. ಪ್ರೀತಿ ನೆಪದಲ್ಲಿ ಸಂತ್ರಸ್ತೆ ಜೊತೆಗೆ ಹೊರಗಡೆ ಸುತ್ತಾಡದಂತಹ ಸದ್ದಾಂ ಬಲವಂತವಾಗಿ ಲೈಂಗಿಕ ಸಂಪರ್ಕ ಹೊಂದಿದ್ದಾನೆ. ಅಲ್ಲದೆ ಈ ವಿಚಾರ ಮನೆಯಲ್ಲಿ ಹೇಳಿದ್ರೆ ಕೊಲೆ ಮಾಡೋ ಬೆದರಿಕೆ ಕೂಡ ಹಾಕಿದ್ನಂತೆ. ಹೀಗಾಗಿ ಈ ವಿಚಾರ ಮನೆಯಲ್ಲಿ ಸಂತ್ರಸ್ತೆ ತಿಳಿಸಿರ್ಲಿಲ್ಲ. ಆದ್ರೆ ಆಸ್ಪತ್ರೆಯಲ್ಲಿ ಈ ವಿಚಾರ ಬಾಯ್ಬಿಟ್ಟಿದ್ದಾಳೆ. ಸಂತ್ರಸ್ತೆ ಆಸ್ಪತ್ರೆಗೆ ತೆರಳಿದ ವಿಚಾರ ಅರಿತಂತಹ ಸದ್ದಾಂ ಸಂತ್ರಸ್ತೆ ತಂಗಿಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿದ್ದಾನೆ ಅಂತ ಪಾಲಕರು ದೂರಿನಲ್ಲಿ ತಿಳಿಸಿದ್ದಾರೆ. ಕಾಮುಕನಾದ ಸದ್ದಾಮನ್ನ ಅರೆಸ್ಟ್ ಮಾಡ್ಬೇಕು, ಮತ್ತೆ ಇನ್ನೂ FIR ಮಾಡಾತಿಲ್ಲ. ಅವ್ರ FIR ಮಾಡಿ ಅವನ್ ತರು ಮಠ ನಮ್ಮ ಸಮುದಾಯವ್ರು ಯಾರು ನಾವು ಇಲ್ಲಿ ಎದ್ದು ಹೋಗುದಿಲ್ಲ. ಅವ ಕಾಮುಕ ಸದ್ದಾಮ್ ಹುಸೇನ್ ಎಲ್ಲ ನಾವು ಹಿಡ್ಕೊಂಡ್ ಬರ್ಬೇಕು. ಹಿಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾವೀಗ ಇನ್ನೂ ಉಗ್ರ ಪ್ರತಿಭಟನೆ ಮಾಡಕ್ ರೆಡಿ ಇದೀವಿ ಎಲ್ಲರೂ. ಇನ್ನು ಪ್ರಕರಣ ಬೆಳಕಿಗೆ ಬಂದು 24 ಗಂಟೆ ಆದ್ರೂ ಕೂಡ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳೋದಕ್ಕೆ ಮೀನಾಮೇಷ ಎಣಿಸಿದ ಆರೋಪ ಕೇಳಿಬಂದಿತ್ತು. ಹಿಂದೂಪರ ಸಂಘಟನೆಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ನವನಗರ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಗೆ ಮುಂದಾದ್ರು. ಇನ್ನು ಹೋರಾಟ ತೀವ್ರವಾಗ್ತಾ ಇದ್ದಂತೆ ಎಚ್ಚೆತ್ತಂತಹ ಪೊಲೀಸರು ಕೊನೆಗೂ FIR ದಾಖಲಿಸಿ ಆರೋಪಿಯನ್ನ ಬಂಧಿಸಿದ್ದಾರೆ. ಬಳಿಕ ಠಾಣೆಗೆ ಭೇಟಿ ಕೊಟ್ಟಂತಹ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಪ್ರತಿಭಟನಾಕಾರರ ಮನವೊಲಿಸೋದಕ್ಕೆ ಮುಂದಾದ್ರು. ಈ ಟೈಮ್ನಲ್ಲಿ ಪೊಲೀಸರ ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೀತು. ನಾವು ಈಗಾಗಲೇ ಆರೋಪಿ ಬಂಧನ ಮಾಡಿದ್ದೀವಿ, ಖಂಡಿತ ಶಿಕ್ಷೆ ಆಗತ್ತೆ ಅಂತ ಕಮಿಷನರ್ ಮನವೊಲಿಸೋದಕ್ಕೆ ಹರಸಾಹಸ ಪಟ್ರು. ನಿಮ್ ಶಿಕ್ಷೆ ಬೇಡ, ಆರೋಪಿಯನ್ನ ಎನ್ಕೌಂಟರ್ ಮಾಡಿ, ಇಲ್ಲ ನಮ್ ಕೈಗೆ ಒಪ್ಸಿ ಅಂತ ಪಟ್ಟು ಹಿಡಿದ್ರು. ಇನ್ನು ಮಾಧ್ಯಮಗಳಿಗೆ ಮಾತನಾಡಿದಂತಹ ಕಮಿಷನರ್ ಈಗಾಗಲೇ ಆರೋಪಿ ಬಂಧನ ಆಗಿದೆ, ಪೋಕ್ಸೋ ಮತ್ತು ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದು ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ ಅಂತ ತಿಳಿಸಿದ್ರು. ಮೈನರ್ ಹುಡುಗಿ ಮೇಲೆ ರೇಪ್ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಬರುತ್ತೆ. ನಾವು ಇಮಿಡಿಯೇಟ್ ಅದನ್ನು ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೋತೀವಿ. ಮತ್ತು ಈ ಪ್ರಕರಣದಲ್ಲಿ ಆರೋಪಿ ಏನು ಸದ್ದಾಂ ಹುಸೇನ್ ಅಂತ ಇದ್ದಾನೆ, ಅವನ್ನ ನಾವು ತಕ್ಷಣ ದಸ್ತಗಿರಿ ಈಗಾಗಲೇ ಮಾಡಿದ್ದೀವಿ. ಆರೋಪಿ 19 ವರ್ಷ, ಹುಡುಗಿ ಮೈನರ್. ಒಟ್ನಲ್ಲಿ ಧಾರವಾಡದಲ್ಲಿ ಚುನಾವಣಾ ಟೈಮ್ನಲ್ಲಿ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದು ವಿಪರ್ಯಾಸ ನೋಡಿ. ಕ್ಯಾಮರಾಮನ್ ನಾರಾಯಣಗೌಡ ಜೊತೆಗೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.